ಸನಾತನ ಆಯುರ್ವೇದ ಈ ವನಮೂಲಿಕೆ ವೈದ್ಯ ಚಾನಲನ್ನು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಹಲವಾರು ಸಮಸ್ಯೆಗಳಿಗೆ ವಿಡಿಯೋನ ತಿಳಿಸ್ಕೊಡ್ತಿರ್ತೀನಿ. ನಿಮ್ಮ ಸಮಸ್ಯೆಗಳಿಗೆ ಏನು ಬೇಕು, ಯಾವ ರೀತಿ ಮಾಡ್ಕೋಬೇಕು, ಎಲ್ಲ ಸಮಸ್ಯೆಗೂ ಪರಿಷ್ಕಾರ ಅನ್ನೋದು ಇದರಲ್ಲಿ ಸಿಗುತ್ತೆ. ಅದೇ ರೀತಿ ನಿಮ್ಗೆ ಏನಾದರೂ ಇನ್ನೂ ಬೇರೆ ಸಮಸ್ಯೆಗಳಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಟ್ರೆ ನೆಕ್ಸ್ಟ್ ಟೈಮ್ ಆ ಸಮಸ್ಯೆಗೂ ವಿಡಿಯೋನ ತಿಳಿಸ್ತೀನಿ. ಇವಾಗ ಪ್ರತಿಯೊಬ್ಬರು ಈ ಕಾಲದಲ್ಲಿ ಹೆಣ್ಮಕ್ಳಾಗಲಿ ಅಥವಾ ಗಂಡು ಮಕ್ಕಳಾಗಲಿ, ಹೆಣ್ಮಕ್ಳು ಅಂದರೆ ಅವರ ಎದೆ ಭಾಗ, ಅವರ ಸ್ತನಗಳು ಅನ್ನೋದು ದೊಡ್ಡವಾಗಬೇಕು, ಚೆನ್ನಾಗಿರಬೇಕು, ಲೂಸ್ ಆಗಬಾರ್ದು, ಬಿಗಿಯಾಗಿರಬೇಕು ಅಂತ ಕೇಳ್ಕೊತಾರೆ. ಅದೇ ರೀತಿ ಭಾಳಷ್ಟು ಜನ ಗಂಡು ಮಕ್ಕಳು ಹಸ್ತಪ್ರಯೋಗಗಳು ಮಾಡ್ಕೊಳ್ಳೋದ್ರಿಂದ ಈ ಸೆಕ್ಸುವಲ್ ಪ್ರಾಬ್ಲಮ್ಸ್ ಬಂದು ಅಂಗ ವೀಕ್ ಆಗಿಬಿಟ್ಟು ನರಗಳು ವೀಕ್ ಆಗಿ ಭಾಳ ಸಮಸ್ಯೆ ಪಡ್ತಿರ್ತಾರೆ. ಅಂಥವರು ಏನೇನೋ ಆಯಿಲ್ಸ್ ಎಲ್ಲ ಯೂಟ್ಯೂಬ್ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಏನೇನೋ ಮಾಡಿ ಎಲ್ಲೆಲ್ಲೋ ತರಿಸಿ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಮಾಡಿ ಯೂಸ್ ಇರಲ್ಲ. ಯಾಕೆಂದರೆ ಇದ್ರ ಹೆಸರಲ್ಲಿ ಕೆಲವರು ಫ್ರಾಡ್ ಮಾಡೋ ಇರ್ತಾರೆ. ಅದಲ್ದಿರ ನಿಮ್ಮ ಅಕ್ಕಪಕ್ಕ ಎಲ್ಲರಿಗೂ ಸಿಗುವಂಥ ಗಿಡಮೂಲಿಕೆಗಳಿಂದಾನೆ ಒಂದು ಅದ್ಭುತವಾದ ಔಷಧಿ ಹೇಳ್ತಿದ್ದೀನಿ. ದಯವಿಟ್ಟು ಈ ಚಾನಲನ್ನು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು 10 ಜನಕ್ಕೆ ಶೇರ್ ಮಾಡ್ತಾ ಬಂದರೆ ನೆಕ್ಸ್ಟ್ ಟೈಮ್ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ನನಗೆ ಕೂಡ ಚೆನ್ನಾಗಿ ಒಂದು ಮೋಟಿವೇಶನ್ ಸಿಗುತ್ತೆ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಪ್ಪ ಅಂದರೆ ಇಲ್ಲಿ ನೋಡಿ, ಇದು ಅಶ್ವಗಂಧ. ಇದೇ ನಮಗೆ ಒರಿಜಿನಲ್ ಅಶ್ವಗಂಧ. ಯಾಕಂದರೆ ಭಾಳಷ್ಟು ಜನ ಅಂಗಡಿಯಲ್ಲಿ ಸಿಗೋದು ಪೌಡ್ರ್ಗಳೆಲ್ಲ ವೇಸ್ಟ್, ಏನು ಕೆಲಸಕ್ಕೆ ಬರಲ್ಲ. ಇದು ನೋಡಿ ನಾಟಿ ಅಶ್ವಗಂಧ ಯಾವ ಸೈಜ್ ಇದೆ. ಈ ಥರ ಹಸಿದು ಒಂದು ಅಶ್ವಗಂಧ ಒಂದು 200 ಗ್ರಾಮ್ ತಗೊಂಬಂದು ನೀಟಾಗಿ ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿ ಇಲ್ಲಿ ನೋಡಿ ದಾಳಿಂಬೆ ಹೂವು. ಈ ದಾಳಿಂಬೆ ಹೂವನ್ನು ಒಂದು 100 ಗ್ರಾಮ್ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಅಂದರೆ ಎಳಸಾಗಿರೋ ಮೊಗ್ಗಲ್ಲಿ ತೊಗರು ಜಾಸ್ತಿ ಇರುತ್ತೆ. ಈ ತೊಗರಿರೋವಂಥದ್ದು ಇದಕ್ಕೆ ಮುಖ್ಯವಾಗಿ ಬೀಳಬೇಕು. ಈ ಬಿದ್ದಿರೋದನ್ನು ಒಂದು 100 ಗ್ರಾಮ್ ಪೇಸ್ಟ್ ಮಾಡಿಟ್ಕೊಳ್ಳಿ. ಅದೇ ರೀತಿ ನಿಮಗೆ ಗಜ ಇಪ್ಪುಲಿ ಅಂತ ನಮ್ಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದೊಂದು 100 ಗ್ರಾಮ್ ತಗೊಂಬಂದು ಅರ್ಧ ಕುಟ್ಟಿ ಅದ್ರ ಮಾಡಿಟ್ಕೊಳ್ಳಿ. ಇದು ಲೋದ್ರ ಚಕ್ಕೆ ಅಂತ ನಾವು ಕರಿತೀವಿ. ಲೋದ್ರ ಚಕ್ಕೆ ಅಂತ. ಈ ಚಕ್ಕೆ ಕೂಡ ಒಂದು 100 ಗ್ರಾಮ್ ತಗೊಂಬಂದು ಅರ್ಧ ಕುಟ್ಟಿಟ್ಕೊಳ್ಳಿ. ಇಲ್ಲಿ ನೋಡಿ ಇದು ಜಾಜಿಕಾಯಿ, ನಾವು ಅಡುಗೆಗೆ ಬಳಸುವಂಥ ಜಾಜಿಕಾಯಿ. ಈ ಜಾಜಿಕಾಯಿ ಜಾಪತ್ರ ಅಂತ ಹೇಳ್ತಾರೆ, ನಿಮ್ಗೆ ಅರ್ಥ ಆಗುತ್ತೆ, ಬಿರಿಯಾನಿಗೆಲ್ಲ ಬಳಸುತ್ತಿರ್ತೀರ. ಇದನ್ನು ಒಂದು 11 ಕಾಯಿ ತಗೊಂಬಂದು ಅರ್ಧ ಕುಟ್ಟಿಟ್ಕೊಳ್ಳಿ. ಇಲ್ಲಿ ನೋಡಿ ಇದು ನಮಗೆ ಶತಾವರಿ. ಈ ಶತಾವರಿ ಕೂಡ ನಾವು ಹಾಲು ಮಕ್ಕಳ ಬೇರು ಶತಾವರಿ ಅಂತ ಕರಿತೀವಿ. ಹಲವಾರು ಕಡೆ ಸಿಗುತ್ತೆ. ಇದರ ಗಿಡ ಹೆಂಗಿರುತ್ತೆ ಅಂದರೆ ಮುಳ್ಳಾಗೆ ನಮಗೆ ಸೋಕೇಶಿಗೆ ಬಳಸುವಂಥ ಸೊಪ್ಪು ಸಣ್ಣಕ್ಕೆ ಬರುತ್ತಲ್ಲ, ಆ ಥರನೇ ಇರುತ್ತೆ. ಒಳಗಡೆ ಆಗಿದ್ರೆ 1 ರಿಂದ 2 kg ಗಡ್ಡೆಗಳು ಸಿಗುತ್ತೆ. ಈ ಗಡ್ಡೆಗಳು ಕೂಡ ಒಂದು 200 ಗ್ರಾಮ್ ಹಸಿ ತಗೊಂಬಂದು ಚೆನ್ನಾಗಿ ಕುಟ್ಟಿ ಅರ್ಧ ತೊಕ್ಕಾಗೆ ಜಜ್ಜಿಬಿಟ್ಟು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಮಗೆ ಬೇಕಿರೋದು ಇದು ಬಂದು ಪ್ರತಿಯೊಬ್ಬರು ಕೆಮ್ಮಿಗೆ ಬಳಸುವಂಥ ಸೊಪ್ಪು. ಇದನ್ನು ನಮ್ಮಮ್ಮ ಚಿಕ್ಕವಾಗೆಲ್ಲ ಕೆಮ್ಮು ಯಾರಿಗಾರು ಬಂದಿದೆ ಅಂದರೆ ಈ ಸೊಪ್ಪನ್ನು ರಸ ಅಂದ್ಬಿಟ್ಟು ಅರ್ದ್ಬಿಟ್ಟು ಇಲ್ಲಿ ಸುಣ್ಣ ಈ ರಸ 2 ಮಿಕ್ಸ್ ಮಾಡಿ ಇಲ್ಲಿ ಹಾಕಿದ್ರೆ ಆ ಗಡ್ಡೆಗಳು ಕೂಡ ಹೋಗ್ಬಿಡೋದು. ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದನ್ನೇ ಜುಟ್ಟು ಎಲೆ ಅಂತ ಕರಿತೀವಿ. ಈ ಜುಟ್ಟು ಎಲೆ ಕೂಡ ತಗೊಂಬಂದು 100 ಗ್ರಾಮ್ ರಸ ತೆಗೆದಿಟ್ಕೋಬೇಕು. ಇದರ ರಸ 100 ಗ್ರಾಮ್ ಬೇಕು. ನೋಡಿ ಈ ಗಿಡ ನಿಮಗೆ ರೋಡ್ ಪಕ್ಕದಲ್ಲಿ, ಹೊಲಗಳಲ್ಲಿ, ತೋಟಗಳಲ್ಲಿ ಅಲ್ಲಿ ಸಿಗುತ್ತೆ. ಸೇಮ್ ಕಳ್ಳೆಕಾಯಿ ಗಿಡ ಎಲೆ ಹೆಂಗಿರುತ್ತೋ ಅದೇ ರೀತಿ ಕಾಯಿ ಥರ ಸಣ್ಣ ಉದ್ದಕ್ಕೆ ಬರ್ತದೆ. ಇದನ್ನು ಚೊಗುಚೆ ಗಿಡ ಅಂತ ಕೂಡ ಕರೀತಾರೆ. ಚೊಗುಚೆ ಗಿಡ ಅಂತ ಕೂಡ ಯೆಲ್ಲೋ ಕಲರ್ ಹೂವು ಬಿಡುತ್ತೆ. ಈ ಗಿಡನೂ ತಗೊಂಬಂದು ಚೆನ್ನಾಗಿ ಸಮೂಲ ತಗೊಂಬಂದು ಚೆನ್ನಾಗಿ ಜಜ್ಜಿಬಿಟ್ಟು 100 ಗ್ರಾಮ್ ರಸ ತಗೊಂಡು ಈ ರಸಗಳು, ಈ ಸೊಪ್ಪುಗಳು, ಈ ಪೌಡ್ರ್ ಎಲ್ಲವನ್ನು ಸೇರಿಸಿ ಒಂದು ಪೌಡ್ರ್ ಮಾಡ್ಕೊಳ್ಳಿ. ಒಂದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನಮಗೆ ಮೆಡಿಕಲ್ ಸ್ಟೋರಲ್ಲಿ ಒಳ್ಳೆ ಆಲಿವ್ ಆಯಿಲ್ ಅಂತ ಸಿಗುತ್ತೆ. ಅವರ ಒರಿಜಿನಲ್ ಆಗಿರೋ ಆಲಿವ್ ಆಯಿಲ್ ಒಂದು 1/4 ಲೀಟ್ರು. ಅದೇ ರೀತಿ ಎಮ್ಮೆ ಬೆಣ್ಣೆ ಅಥವಾ ತುಪ್ಪ, ಎಮ್ಮೆ ತುಪ್ಪ ಒಂದು 1/4 ಲೀಟ್ರು. ಇವೆರಡನ್ನೂ ತಗೊಂಬಂದು ಇಟ್ಕೊಂಡು ಇದರ ಜೊತೆಗೆ ಒಂದು 30 ml ಕುಂಕುಮದ ತೈಲ. ಒರಿಜಿನಲ್ ಕುಂಕುಮ ತೈಲ ಅಂದರೆ ನಾವು ಕೆಲವೊಂದು ಮೆಡಿಕಲ್ ಸ್ಟೋರಲ್ಲಿ, ಬ್ಯೂಟಿ ಪಾರ್ಲರಲ್ಲೆಲ್ಲ ಸ್ಕಿನ್ಗೆ, ಮುಖಕ್ಕೆ ಬಳಸೋದಕ್ಕೆ ಯೂಸ್ ಮಾಡ್ತಾರೆ. ಅಲ್ಲೊಂದು 30 ml ಕುಂಕುಮ ತೈಲ ತಗೊಂಬಂದು ಇಟ್ಕೊಂಡು ಈ 3 ಆಯಿಲ್ಸ್, ಈ ಪೇಸ್ಟ್ಗಳಲ್ಲೆಲ್ಲ ಒಂದು ಮಣ್ಣಿನ ಮಡಿಕೆ ಆಗಲಿ ಅಥವಾ ತಾಮ್ರದ್ದು ರಾಗಿ ಪಾತ್ರೆ ಆಗಲಿ, ಇವು 3ರಲ್ಲಿ ಯಾವುದಾದ್ರಲ್ಲೂ ಸರಿ ಹಾಕಿ ಸಣ್ಣ ಉರಿಯಲ್ಲಿ ಇದನ್ನು ಕುದಿಸ್ತಾ ಬಂದರೆ ಒಂದು 2 ರಿಂದ 3-4 ಗಂಟೆ ಬೇಕಾಗುತ್ತೆ. ಇದೆಲ್ಲ ಕುದಿದು ಆದಮೇಲೆ ತೆಗೆದು ಕೆಳಗಡೆ ಇಳಿಸಿಟ್ಕೊಂಡು, ಫಿಲ್ಟರ್ ಮಾಡಿ ಇಳಿಸಿಟ್ಕೊಂಡು ಇದನ್ನು ಪ್ರತಿದಿನ ನಿಮ್ಮ ಅಂಗಕ್ಕಾಗಲಿ ಅಥವಾ ಯೋನಿಗಾಗಲಿ, ಇನ್ನೂ ಕೆಲವ್ರಿಗೆ ಸ್ತನಗಳು ವೃದ್ಧಿ ಅಂದರೆ ಸೈಜ್ ಬೆಳಿಬೇಕು, ಇನ್ನೂ ಬಿಗಿಯಾಗಿ ಗಟ್ಟಿಮುಟ್ಟಿಯಾಗಿ ದಪ್ಪಕ್ಕಾಗಬೇಕು, ಉದ್ದ ಆಗಬೇಕು ಅಂದವರು ಒಂದು 40 ದಿವಸ, ಇನ್ನೂ ಬೇಕನ್ಕೊಂಡಿರಿ ಇನ್ನೊಂದು 40 ದಿವಸ ಪ್ರತಿದಿನ ಒಂದು 2 ಸಲ ಬೆಳಗ್ಗೆ ಸಂಜೆ ಹಾಕಿ ಮಸಾಜ್ ಮಾಡ್ಕೊತ ಬಂದರೆ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಸ್ತನ ಆಗಲಿ, ಕೆಲವರು ಹುಡುಗರು ಹಸ್ತಪ್ರಯೋಗಗಳು ಮಾಡಿಕೊಂಡು ಅವರ ಲಿಂಗ ಅನ್ನೋದು ವೀಕ್ ಆಗಿ ನರಗಳು ವೀಕ್ನೆಸ್ ಆಗಿರುತ್ತೆ, ಅವ್ರಿಗಾಗಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ.
ಇದನ್ನು ಪ್ರತಿಯೊಬ್ಬರು ಮಾಡ್ಕೊಂಡು ನಿಮಗೆ ನೀವು ಬೆಳೆಸ್ಕೊತ ಬನ್ನಿ, ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದು ಆಗದೆ ಇದ್ದ ಪಕ್ಷದಲ್ಲಿ ನಾನು ಕಾಲ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದ ಔಷಧಿಗಳಿರುತ್ತೆ. ಕೆಲವರು ಹಸ್ತಪ್ರಯೋಗಗಳು ಮಾಡಿಕೊಂಡು ನರಗಳು ವೀಕ್ ಆಗಿ, ಶರೀರ ಪೂರ್ತಿ ವೀಕ್ ಆಗಿ, ಚೆಕ್ಸಲ್ ಪ್ರಾಬ್ಲಮ್ ಬಂದಿರುತ್ತೆ, ಅವರು ಕೂಡ ನಮ್ಮ ಹತ್ರ ಔಷಧಿ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಿದ್ದ ವಿಡಿಯೋನೂ ಇರುತ್ತೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಈ ಚಾನಲನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತು. ವಿಡಿಯೋಗಳು ನಿಮ್ಮ ಸಮಸ್ಯೆಗಳಿಗೆ ಎಲ್ಲಕ್ಕೂ ಪರಿಷ್ಕಾರನೂ ಸಿಗ್ತಾ ಇರುತ್ತೆ. ಇದರಲ್ಲಿ ನೋಡ್ತಾ ಬನ್ನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ತೆ.